ಇದು ಒಳಗಿತ್ತು ಅಂದ್ರೆ ಅವರಿಗೆ ಚಿಚ್ಚಕಂಡಿ ಅವ್ರು ಅಂತಾರೆ. ನಂದು ಅನ್ನೋದಿಲ್ಲ, ದುಃಖ ಆಗಿದ್ದು ನಂದು ಅನ್ನೋದು ಬಂದಿದ್ದಕ್ಕೆ ಮನುಷ್ಯಗೆ ದುಃಖ ಆಗೈತಿ. ಹುಡುಗ ಏನಾಯ್ತು ಅಂದ್ರೆ ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ, ಮೊದಲು ಪಾಟಿ ಹೆಂಗಿತ್ತು, ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದ್ರೆ ಸ್ವಚ್ಛ ಪಾಟಿ ಇದ್ದಂಗಿತ್ತು. ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು. ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರೀತು, ಆ ಅಂತ ಬರೀತು, ಅವು ಅಂತ ಬರೀತು, ಅಪ್ಪ ಅಂತ ಬರೀತು, ಅಣ್ಣಂತ ಬರೀತು, ತಮ್ಮಂತ ಬರೀತು, ಗಂಡಂತ ಬರೀತು, ಹೆಂಡತಿ ಅಂತ ಬರೀತು, ಹೊಲ ಅಂತ ಬರೀತು, ಮನಿ ಅಂತ ಬರೀತು, ಕೊನೆಗೆ ನಂದು ಅಂತ ಬರೀತು. ಅಲ್ಲೇ ದುಃಖ ಶುರು ಆಯ್ತು ನೋಡು ಮನುಷ್ಯ. ಇಲ್ಲಿ ಮಟ್ಟ ಏನು ಸಮಸ್ಯೆ ಇರಲಿಲ್ಲ. ಯಾವಾಗ ಮನಸ್ಸಿನೊಳಗೆ ನಂದು ಅನ್ನುವ ಭಾವ ಬಂತು, ಯುದ್ಧ ಶುರು. ನೀವು ಮಹಾಭಾರತದ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕೆ ಯುದ್ಧ ಆಗಿತ್ತು. ಅಣ್ಣತಮ್ಮಗಳಿಗೆ ಮನೆಯಾಗ ಜಗಳ ಶುರು ಆಗಿದ್ದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು. ಮತ್ತು ನೀವು ಅನ್ಬೋದು ಏನೋ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರಿ ಅಂತ. ಸೇ ಬಟ್ ಡೋಂಟ್ ಫೀಲ್ ಇಟ್. ಡೋಂಟ್ ಫೀಲ್ ಇಟ್ ಹೇಳಬೇಕು. ಹೊರಗೆ ವ್ಯವಹಾರದೊಳಗೆ ಇದು ಎಲ್ಲ ಇರಬೇಕು. ಪೇಪರಿನೊಳಗೆ ನಿನ್ನ ಹೆಸರಿರಬೇಕು, ಆದರೆ ಮನಸ್ಸಿನೊಳಗೆ ಭಗವಂತನ ಉಸಿರಿರಬೇಕು. ಇದು ಕಲಿಯುವುದಷ್ಟ ಇಲ್ಲಿರುವುದು. ಹೊರಗೆಲ್ಲ ವಸ್ತುಗಳು ಬಳಸ್ತಿರ್ಬೇಕು, ಮನೆ ಬಿಡುವಂಗಿಲ್ಲ, ಹೊಲ ಬಿಡುವಂಗಿಲ್ಲ, ಎಲ್ಲನೂ ಈ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನೆ ಇರಬೇಕು, ಸಂಸಾರ ಇರಬೇಕು, ಹೊರಗೆ ವಸ್ತುಗಳ ಬಳಕಿರಬೇಕು, ಒಳಗೆ ದೇವನದು ಶಿವನದು ಅನ್ನುವ ಬೆಳಕಿರಬೇಕು. ಅವ ಸತ್ಸಂಗಿ, ಅವ ಆಧ್ಯಾತ್ಮಿ ಅಷ್ಟೆ. ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು. ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಬಹಳ ದುಃಖ ಆಗೈತಿ, ತಾಪ ಆಗೈತಿ. ಈಗ ನೀವು ನೋಡಿ, ಯಾರಿಗಾದ್ರೂ ಕೇಳ್ರಿ ಏನು ಹೇಳ್ತಾರ, ಇಲ್ಲ ನಿಮಗೆ ಯಾಕೆ ದುಃಖ ಆತ್ರಿ ಅಂದ್ರೆ, ಇಲ್ಲ ನಮ್ಮ ಮಗ ಸತ್ತನ್ರಿ, ಮಗ ಸತ್ತಿದ್ದಕ್ಕೆ ಭಾಳ ದುಃಖ ಆಯ್ತು ಅಂತ ನಾವು ಹೇಳ್ತೀವಿ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ, ಆ ಹುಡುಗ ಸತ್ತೈತೆ, ಆ ಹುಡುಗ ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಊರ ಮನ್ಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗೂ ದುಃಖ ಆಗಬೇಕಾಗಿತ್ತಲ್ಲ. ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ, ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ? ತಾಯಿ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ, ಮಗ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ. ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತೆ ಮನುಷ್ಯನಿಗೆ. ಅದಕ್ಕೆ ಕಲಿಯುವುದೇನು ಅಂದರೆ ಇಲ್ಲಿ ನನ್ನದನ್ನುವುದು ಯಾವುದೂ ಇಲ್ಲ ಅಷ್ಟೆ. ಸುಮ್ಮನೆ ಯು ಜಸ್ಟ್ ಸೇ, ವ್ಯಾವಹಾರಿಕವಾಗಿ ವಿ ಹ್ಯಾವ್ ಟು ಸೇ, ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟೆ. ವ್ಯವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು, ಒಳಗೆ ಗೊತ್ತಿರಬೇಕು. ಇದೆಲ್ಲ ದೇವನ ತುಣುಕ, ಇದೆಲ್ಲ ಚಿಚ್ಚಕಂಡಿ. ನೆನಪುಳಿತೈತಲ್ಲ ನಿಮಗಷ್ಟೆ. ಚಿಚ್ಚಕಂಡಿ ಅಂದರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ. ಯಾರ್ದಿದೆ ಹೇಳಿ, ಯಾವುದಿದೆ ಹೇಳಿ, ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ? ನಾವು ಎಷ್ಟು ಕಷ್ಟಪಟ್ಟು ಗಳಿಸಿಟ್ಟರು ಸಹಿತ ಒಂದು ದಿವಸ ಇದನ್ನು ಹೋಗುದೆ. ಯಾರು ಮಾಡಿದ್ದು ಉಳಿದಿಲ್ಲ. ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ. ಅಲ್ಲ, ಶಿಲಾಶಾಸನ ಬರೆದವರು ಹೋಗ್ಯಾರ, ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ? ಏನೂ ಉಳಿಯುವುದಿಲ್ಲ. ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟ. ನಮಗಿದು ಎಲ್ಲ ಖಾಯಂ ಮಾಡಬೇಕು ಅಂತ ಮಾಡಬೇಕು, ಆದರೆ ತಲೆಯಾಗಿ ಇದನ್ನು ಖಾಯಮ ಮಾಡ್ಬೇಕು ಅನ್ನೋದು ತಲೆಯಾಗಿ ಬರಬಾರ್ದು ಅಷ್ಟು. ಯಾವುದು ಉಳಿತೈತೆ ಇಲ್ಲಿ? ಒಬ್ಬ ಮುದುಕ ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ, ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ. ಮಾಡಿ ಒಂದು ದಿವಸ ಹೋಗೋದು ಬಂತು ಅದಕ್ಕೆ. ಅಂದ್ರೆ ಪೂರ ಹಿ ವಾಸ್ ಆನ್ ಡೆತ್ ಬೆಡ್, ಲಿಟರಲಿ ಹಿ ವಾಸ್ ಆನ್ ಡೆತ್ ಬೆಡ್. ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದುಕ. ಮಕ್ಕೊಂಡು ಮಾತು ಕಟ್ಟೋದು ಅದಕ್ಕೆ. ಅವಾಗೇನು ಜೋಪಾನ ಮಾಡಕ್ಕೆ ಬಂದವರಲ್ಲ, ಆ ಮುದುಕ ಏನು ಮಾಡ್ತಿತ್ತು ಅಂದ್ರೆ ಹಿಂಗೆ ಕೈ ಮಾಡಿ ತೋರಿಸ್ತಿತ್ತು. ಅವು ಮಕ್ಕಳಿಗೆ ಏನು ಅನ್ನಿಸ್ತು, ನಮ್ಮ ಅಪ್ಪ ಹಿಂಗೆ ಕೈ ಮಾಡಿ ತೋರಿಸ್ತಾನೆ, ಎಲ್ಲ ಗಂಟಿಟ್ಟಾನ. ಉಸಿರು ಬಂದ್ರೆ ಮಕ್ಕಳು 4 ಮಂದಿ. ಅವ್ರಂದ್ರು ನಮ್ಮ ಅಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಾನಲ್ಲ, ಏನಿಟ್ಟಾನ? ಕೇಳಿದ್ರಿ ಅಪ್ಪ ಏನಿಟ್ಟಿ? ಅದಕ್ಕೆ ಮಾತು ಬರಲಿಲ್ಲ, ಬರೀ ಕೈ ಮಾಡಿ ತೋರಿಸ್ತಿತ್ತು. ಡಾಕ್ಟ್ರಿಗೆ ಕರ್ಕೊಂಬಂದರು. ಡಾಕ್ಟ್ರ್ ಅಂದ, ಇಲ್ಲ ಮಾತು ಬರಲ್ಲ ನಿಮ್ಮ ಅಪ್ಪಗೆ. ಸರ್ ಏನಾರ ಮಾಡಿರಿ, ಕೈ ಮಾಡಿ ತೋರ್ಸಕತ್ತಾನ, ಅವಾಗ ಎಲ್ಲಿ ಗಂಟಿಟ್ಟಾನಂತ ಹೇಳಿ ಹೋದ್ರೆ ಹೋಗಲ್ಲ. ನೋಡಪ್ಪ ಇದು ಭಾಳ ಅಂದ್ರೆ ಒಂದು ಇಂಜೆಕ್ಷನ್ ಮಾಡ್ಬೋದು, 5 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್, ಒಂದು 3-4 ಸೆಕೆಂಡ್ ಮಾತಾಡ್ಬೋದು. ಸರ್ ಅಷ್ಟೇ ಬೇಕಾಗೈತೆ ನಮಗೂ. ಅದು ತೋರಿಸಿ ಹೋದ್ರೆ ಹೋಗಲ್ಲ, ಕೈ ಮಾಡಕತ್ತಾನಲ್ಲ ತೋರಿಸಿ ಹೋಗಲ್ಲ. ಅವರು ಡಾಕ್ಟ್ರ್ 5 ಲಕ್ಷ ಮೊದಲ ಇಸ್ಕೊಂಡ್ರು, ಇಂಜೆಕ್ಷನ್ ಮಾಡಿದ್ರು, ಮಾತು ಬಂತು. ಇದು ಹಿಂಗೆ ಕೈ ಮಾಡಿ ತೋರಿಸ್ತಿತ್ತಲ್ಲ, ಅಲ್ಲಿ ಗಂಟೈತೆ ಅಂತ ಹೇಳಿಲ್ಲ, ಕೋಡಿಗಳ ಎಮ್ಮಿಕರ ಕಸಬರಿಗೆ ತಿನ್ನಕತ್ತೈತೆ, ಹೊಡೀರಿ ಅಂದ ಹೋಗೇ ಬಿಟ್ಟವ.
ಅವನು ಹೋತು, ಎಲ್ಲನೂ ಹೋತಷ್ಟ. ಕೊನೆಗೆ ಬಂದಿದ್ದೇನು ಹೇಳಿ ಮನುಷ್ಯನಿಗೆ? 5 ಲಕ್ಷನೂ ಹೋತು, ಮತ್ತೆ ಎಲ್ಲನೂ ಹೋತಷ್ಟೆ. ಅಂದ್ರೆ ಕೊನೆಗೆ ಬರುವುದೇನು? ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರೋದು, ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡಿತೈತಿ, ಯುರೋಪಿಗೆ ಹೋದ್ರೆ ಪೌಂಡ್ ನಡಿತೈತಿ, ನೀವು ದುಬೈಗೆ ಹೋದ್ರೆ ಧೀರಮ್ ನಡಿತೈತಿ. ಈ ಜಗತ್ತು ಬಿಟ್ಟು ಮ್ಯಾಲೆ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡಿತೈತಿ ಹೇಳಿ? ಡಾಲರ್ ಕೊಡ್ತೀವ್ರಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡಿತೈತೆ? ಪೌಂಡ್ ಕೊಡ್ತೀವಿ ಅಂದ್ರೆ ನಡೆಯೋದಿಲ್ಲ, ಧೀರಮ್ ಕೊಡ್ತೀವಿ ಅಂದ್ರೆ ನಡೆಯೋದಿಲ್ಲ. ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲೆ ಹೋಗುವಾಗ ಯಾವ ನಾಣ್ಯವೂ ಬರೋದಿಲ್ಲ. ಬರುವ ಒಂದೇ ನಾಣ್ಯ ಅಂದರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚಲಿತೈತೆ ಅಷ್ಟೇ, ಉಳಿದ ನಾಣ್ಯಗಳು ನಡೆಯುವುದಿಲ್ಲ. ಅದಕ್ಕೆ ಇದನ್ನು ಅನುಭವಿಸಿ ಹೋಗುವುದು ಇಲ್ಲಿ ನಂದಲ್ಲ, ಇದೆಲ್ಲ ದೇವನದು ಅನ್ನುವಂಥ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ. ಅನ್ನಲಿಲ್ಲ ಬಸವಣ್ಣವರು, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ. ಬಸವಣ್ಣವರು ಅಲ್ಲಮಾಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರು ಅಂತಾರ, ತನುವ ಬೇಡಿದಡಿ, ನಿನಗೆ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ, ದೇಹ ಬೇಕಾದ್ರೂ ಕೊಡ್ತೀನಿ, ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ ಪ್ರಶ್ನೆ ಇದು, ಬಸವಣ್ಣ ದೇಹ ನಿಂದಲ್ಲ, ದೇವರು ಕೊಟ್ಟು ಕಳಿಸ್ಯಾನ ನಿನಗೆ. ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸ್ಯಾನ. ಈ ಸಂಪತ್ತು ನೀ ಬರುವಾಗ ತಂದಿಲ್ಲ, ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ, ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು? ನಮ್ಮಂಥವ್ರಿಗಲ್ಲ, ಬಸವಣ್ಣವ್ರಿಗೆ. ಅವಾಗ ಅಲ್ಲಮ ಅಂತನ, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ಪುರಾತನರೊಡವೆ, ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಇಲ್ಲಿ ನಮ್ಮದನ್ನುವುದೇನೈತಿ? ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು, ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು, ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು, ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರು. ನಾವು ಒಂದು ದೀಪ ಹಚ್ಚಿವಿ ಮನ್ಯಾಗ, ಒಂದು ದಿವಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ. ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚಾನ, ಸೂರ್ಯ ಚಂದ್ರರನ್ನುವ ದೀಪ ಹಚ್ಚಾನ, ಇನ್ನೂ ಆರಿಲ್ಲ. ಅವ ಹಚ್ಚಿದ ದೀಪ ಎಲ್ಲಿ? ನಾವು ಹಚ್ಚಿದ ದೀಪಗಳಲ್ಲಿ. ನಮ್ಮ ಕಾರ್ತಿಕ ಐತಿ, ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ. ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಬರ್ತೈತಿ, ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸ್ಯಾನಲ್ಲ, ಒಂದು ನಿತ್ಯ ಕಾರ್ತಿಕೋತ್ಸವ. ನಮ್ಮದು ಯಾವ ಕಾರ್ತಿಕೋತ್ಸವ?